ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ ರಾಜು ಅವರು, ಈಗ ಮ್ಯಾಮ್ ರಾಜೇಶ್ವರಿ ಮ್ಯಾಮ್ ಹೇಳ್ತಾ ಇರೋ ಪ್ರಕಾರ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ. ವರ್ಕ್ ಪ್ರೆಷರ್ ಇರಬಹುದು ಅಥವಾ ವರ್ಕ್ ಮಾಡ್ತಾ ಇರುವಂತಹ ವಾತಾವರಣ ಇರಬಹುದು, ಇಬ್ರು ಕೂಡ ಗಂಡ ಹೆಂಡತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿನ್ ಪಾಡಿಗಿರ್ತಾ ಇದ್ರೆ ನನ್ನ ಪಾಡಿಗೆ ಬಿಟ್ಬಿಡು, ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಕೂಡ ಇಂಥ ಸಮಸ್ಯೆಗಳಾಗ್ತಾ ಇದೆಯಾ ಅಂತ. ಅದೇ ಮೇಡಮ್, ಏನು ಅಂದ್ರೆ ಇವತ್ತು ನೀವು ಹೇಳ್ದಾಗೆ ಕಾರಣ ಮೇಡಮ್ ಹೇಳಿದ್ ನಿಜ. ಯಾಕಂದ್ರೆ ಇಬ್ಬರ ನಡುವೆ ಒಂದು ಸಾಮರಸ್ಯ ಇದ್ದಾಗ ಅದರ ಕೊರತೆ ಉಂಟಾಗಲ್ಲ. ಯಾವಾಗ ಅದರ ಕೊರತೆ ಉಂಟಾಗತ್ತೆ ಆಗ ಎರಡು ಈಗೋ ನನ್ನ ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಇಬ್ಬರ ಮಧ್ಯೆ ಒಂದು ಈಗೋ ಸ್ಟಾರ್ಟ್ ಆಗುತ್ತೆ. ಆಗ ಏನಾಗುತ್ತೆ, ಅದು ಸಣ್ಣ ವಿಚಾರನೇ ದೊಡ್ಡದಾಗಿ ಅದು ಬೃಹತ್ ರೀತಿನಲ್ಲಿ ಬೆಳೆದು ಈಗೇನು ಅಚಾತುರ್ಯಗಳು ನಡೀತಾ ಇದೆ, ಇನ್ನು ಮತ್ತೊಬ್ಬರಿಂದ ಇವ್ರು ಓಡೋಗೋದು, ಇವರಿಂದ ಅವ್ರು ಓಡೋಗೋದು, ಇವೆಲ್ಲದಕ್ಕೂ ಈ ಕಾರಣಗಳೇ ಮೇಡಮ್. ಮೇನ್ ರೀಸನ್ ಫಿಸಿಕಲ್ ರಿಲೇಶನ್ಶಿಪ್. ಅವ್ರಿಗೆ ಮ್ಯಾರೇಜ್ ಅಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ದೇ ಗೋ ಫಾರ್ ಸಂಬಡಿ. ಅದು ರಾಂಗ್ ಇಲ್ಲ, ದಟ್ ಈಸ್ ಮೈ ಬಯಾಲಜಿಕಲ್ ನೀಡ್ ಅಂತ ಹೇಳ್ತಾರೆ. ದೇ ಹ್ಯಾವ್ ಅ ರೈಟ್ ಫಾರ್ ದಟ್ ಅಂತ ಹೇಳ್ತಾರೆ. ಮುಂಚೆ ಇಟ್ ವಾಸ್ ಎ ರೆಸ್ಪೆಕ್ಟ್ ಫಾರ್ ದ ಮ್ಯಾರೇಜ್, ಇವಾಗ ಆ ರೆಸ್ಪೆಕ್ಟ್ ಇಲ್ಲ. ಇಟ್ ಈಸ್ ಓನ್ಲಿ ರಾಜೇಶ್ವರಿ ಮ್ಯಾಮ್, ನಾನು ನಿಮ್ಮ ಹತ್ರ ಬರ್ತೀನಿ. ಎನಿವೇ ಬೇರೆ ಬೇರೆ ಗೆಸ್ಟ್ಗಳನ್ನ ಮಾತಾಡೋದನ್ನ ಕಂಪ್ಲೀಟ್ ಮಾಡಲಿ ಅವರು ಕೂಡ ಅಂತ ಹೇಳ್ತಾ ನಯನಾ ಮೇಡಮ್ ವಾಪಸ್ ಬರ್ತೀನಿ. ಮತ್ತೊಬ್ರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ. ಮಹಿಳಾ ಹೋರಾಟಗಾರ್ತಿ ಪುಷ್ಪಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಪುಷ್ಪಾ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. 10 days ಅಲ್ಲಿ ಅನೈತಿಕ ಸಂಬಂಧದ ಕೇಸ್ಗಳು ಜಾಸ್ತಿ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಅಷ್ಟು ಕೇಸ್ಗಳಲ್ಲಿ ಸಿಮಿಲಾರಿಟಿ ಏನಪ್ಪಾ ಅಂತ ಅಂದ್ರೆ ಹೆಂಡತಿನೇ ಗಂಡನಿಗೆ ಕೈ ಕೊಟ್ಟು ಲವರ್ ಜೊತೆ ಓಡ್ ಹೋಗಿರುವಂತಹ ಪ್ರಕರಣಗಳು. ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಬಟ್ ಡೋಂಟ್ ಕೇರ್. ಕೆಲಸಕ್ಕಂತ ಹೋದವರು ಪರಾರಿ ಆಗ್ತಾರೆ, ಆಸ್ಪತ್ರೆಗೆ ಹೋದವರು ಪರಾರಿ ಆಗ್ತಾರೆ, ಕಸ ಚೆಲ್ ಬರ್ತೀನಿ ಅಂತ ಹೋದವರು ಪರಾರಿ ಆಗಿರುವಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಯಾಕೆ ಹೆಣ್ಣು ಮಕ್ಕಳ ಮನಸ್ಥಿತಿ ಈ ಕಡೆ ವಾಲ್ತಾ ಇದೆ ಅಂತ ಅಂದ್ರೆ ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ಬೇರೆ ಕಡೆಗೆ ವಾಲ್ತಾ ಇದೆಯಾ ಹೆಣ್ಣು ಮಕ್ಕಳ ಮನಸ್ಥಿತಿ ಅನ್ನೋದು ಪ್ರಶ್ನೆ. ಹೌದು ಮೇಡಮ್. ಸೊ ಇದಕ್ಕೆ ನಾನು ಮೊದಲನೇದಾಗಿ ಹೇಳೋದೇನು ಅಂತಂದ್ರೆ, ಮೊಬೈಲ್ ಇಂದಾನೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮೊಬೈಲ್ ಬಂದಾಗಿಂದ ಮೊದ್ಲು ಆಗಿನ ಕಾಲದಲ್ಲೇ ಮೇಡಮ್ ಏನಿತ್ತು ಅಂದ್ರೆ, ನಾವೆಲ್ಲಾದ್ರೂ ಹೋಗ್ಬೇಕಾರೆ ಮಾಡ್ಬೇಕಾರೆ ಒಂದು ಲೆಟರ್ ಹಾಕ್ತಿದ್ರು. ಲೆಟರ್ ಮುಖಾಂತರ ನಮ್ಮ ಒಂದು ವಿಷಯನ ತಿಳಿಸ್ತಿದ್ವು. ಆದ್ರೆ ಈಗೆಲ್ಲ ಜಸ್ಟ್ ವಾಟ್ಸಪ್, ಸೊ ನಾನು ಕಾಲೇಜ್ ಬರ್ತೀನಿ, ಸೊ ನಾನು ಪಿಕ್ನಿಕ್ ಬರ್ತೀನಿ, ನಾನು ಪಾರ್ಟಿಗೆ ಬರ್ತೀನಿ ಅಂತ ಜಸ್ಟ್ ಒಂದು ಮೊಬೈಲ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ಬಿಡ್ತಾರೆ. ಆ ಮೆಸೇಜ್ ಎಲ್ಲಿಂದ ಎಲ್ಲಿ ಹೋಗೋಗ್ ತಲುಪುತ್ತೆ ಅಂದ್ರೆ ಅದರಿಂದ ಜೀವನಗಳು ತುಂಬಾನೇ ಹಾಳಾಗೋಗ್ತಾ ಇದೆ ಮೇಡಮ್. ಸೊ ನಾನು ಮೊನ್ನೆ ಒಂದು ಫೇಸ್ಬುಕ್ ಅಲ್ಲೆಲ್ಲ ಒಂದು ಸ್ಟೋರಿ ಬಂದಿತ್ತು. ಯಾಕಂದ್ರೆ ಲವ್ ಮಾಡ್ಕೊಂಡಿದ್ದು ಮಕ್ಕಳ ಕೈಗೆ ಮೊಬೈಲ್ ಕೊಟ್ರೆ ಕಣ್ಣು ಹಾಳಾಗುತ್ತೆ, ಅವ್ರ ಮನಸ್ಥಿತಿ ಹಾಳಾಗುತ್ತೆ, ಕಾನ್ಸಂಟ್ರೇಷನ್ ಕಳ್ಕೊಂಡ್ಬಿಡ್ತಾರೆ, ಬೇರೆ ಬೇರೆ ಕಡೆ ಮನಸ್ಸು ವಾಲುತ್ತೆ ಅನ್ನೋ ತರ ಈಗ ದೊಡ್ಡವರು ಕೂಡ ಅಂದ್ರೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂತ. ಮೊಬೈಲ್ ಇಂದಾನೇ ಸಮಾಜ ಹಾಳಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟನಾ? ನಿಜವಾಗ್ಲೂ ಮೇಡಮ್, ಯಾಕಂದ್ರೆ ಆ ಮೊಬೈಲ್ ಬಂದಿರೋದ್ರಿಂದಾನೇ ಇವಾಗ ಸಮಾಜ ಹಾಳಾಗೋಗ್ತಾರೆ ಅಂತ 100%. ಆದ್ರೆ ಒಳ್ಳೆ ಒಳ್ಳೆ ವಿಷಯಕ್ಕೆ ಮೊಬೈಲ್ ಯೂಸ್ ಆಗುತ್ತೆ ಮೇಡಮ್, ಆದ್ರೆ ತುಂಬಾ ಜನ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂತಾರೆ. ಯಾಕಂದ್ರೆ ನಾನು ತಪ್ಪು ಮಾಡ್ತೀವಿ ಅಂದ ಮಕ್ಳು ಇನ್ನೇನ್ ಮಾಡ್ತಾರೆ ಅನ್ನೋ ಆತಂಕ ಇದೆ ನನಗೆ. ನಯನಾ ಮೇಡಮ್ ಹತ್ರ ಹೋಗ್ತೀನಿ, ಇದಕ್ಕೊಂದು ಗುಡ್ ಆನ್ಸರ್ ಅವ್ರ ಹತ್ರ ಸಿಗಬಹುದು ಅಂತ. ಯಾಕೆ ಮೇಡಮ್ ಮೊಬೈಲು ಸೋಷಿಯಲ್ ಮೀಡಿಯಾ ಅಷ್ಟು ಅಟ್ರಾಕ್ಷನ್, ಯಾಕೆ ಕೆಟ್ಟದ್ದೇ ಜಾಸ್ತಿ ಫೀಡ್ ಆಗ್ತಾ ಇದೆ ಸಮಾಜದಲ್ಲಿ ಅಂತ? ಒಳ್ಳೇದು ಯಾಕೆ? ಪುಷ್ಪ ಅವ್ರು ಹೇಳ್ದಂಗೆ ಒಳ್ಳೇದೂ ಇದೆ ಅದರಿಂದ ಅಂತ, ಒಳ್ಳೇದು ತಗೋತಾನೆ ಇಲ್ಲ ಯಾರು, ಯಾಕೆ? ನೋಡಿ ಮ್ಯಾಮ್, ಈಗ ಈಗೋ ಸೈಕಾಲಜಿ ಆಗಲಿ ಅಥವಾ ಸ್ಪಿರಿಚುಯಾಲಿಟಿ ಆಗಲಿ, ಈಗೋ ಅನ್ನೋದೊಂದಿದೆ. ಅಂದರೆ ನಾವು ಅದನ್ನು ಅಹಂ ಅಂತ ಹೇಳ್ಬೋದು. ಆ ಈಗೋ ಸೆಲ್ಫ್ ಅನ್ನೋದು ಅದಕ್ಕೆ ಯಾವಾಗಲೂ ನಾನು ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ನನಗೆ ಬೇಕು, ನನಗೆ ವ್ಯಾಲಿಡೇಷನ್ ಬೇಕು, ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು, ನಾನು ಮುಂದಿರಬೇಕು, ನಾನು ಕಾಣಿಸ್ಕೋಬೇಕು, ನನ್ನನ್ನು ಎಲ್ಲರೂ ನೋಡಬೇಕು. ಈ ಒಂದು ಈಗೋ ಸೆಲ್ಫು ಇದು ಫಾಲ್ಸ್ ಸೆಲ್ಫ್. ಈ ಸೆಲ್ಫ್ನೇ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇದೇ ನಾನು ಅಂದ್ಕೊಂಡು ಬದುಕ್ತಾರೆ. ಆ್ಯಕ್ಚುಲಿ ಒರಿಜಿನಲ್ ಸೆಲ್ಫ್ ಅಂದರೆ ಅದು ಕಂಪ್ಲೀಟ್ ಪ್ಯೂರ್ ಆಗಿರುತ್ತೆ. ಇವತ್ತು ಸೀತಾನವಮಿ, ಇವತ್ತು ಸೀತೆಯ ಹುಟ್ಟುಹಬ್ಬ. ಸೊ ನಾವು ಸೀತೆನೇ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಅವಳಿಗೆ ಎಷ್ಟೆಲ್ಲ ಕಷ್ಟ ಬಂತು. ಗಂಡನೇ ಅವಳಿಗೆ ಕಾಡಿಗೆ ಕಳಿಸ್ಬೇಕಾಯ್ತು. ಆದರೂ ಕೂಡ ತಾನು ನಿಷ್ಠೆಯಿಂದ ತನ್ನ ಮೌಲ್ಯಗಳನ್ನು ಬಿಡ್ದೇನೆ ಅವಳು ಆ ರಾಮನಿಗೆ ಒಂದು ನಿಯತ್ತಾಗಿ ಅಲ್ಲಿ ಸರೆಂಡರ್ ಆಗಿ ಇದ್ಲು. ಯಾಕಿದ್ಲು? ಯಾಕಂದರೆ ಅವಳು ಯಾರು ಅಂತ ಗೊತ್ತಿತ್ತು. ನಮಗೆ ರಾಮನ ಬಗ್ಗೆ ಎಲ್ಲ ಗೊತ್ತು, ಬಟ್ ಸೀತೆಯ ವಿಶೇಷತೆಯೂ ತುಂಬ ಇದೆ. ಯಾಕಂದರೆ ಅವಳಿಗೆ ತಾನು ಯಾರು, ತನ್ನ ಒರಿಜಿನಲ್ ಸೆಲ್ಫ್ ಏನು, ಎಷ್ಟು ಅವಳು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತಾಳೆ, ಅವಳ ವ್ಯಾಲ್ಯೂ ಸಿಸ್ಟಮ್ ಹೇಗಿತ್ತು, ಇದನ್ನೆಲ್ಲ ನಾವು ನೋಡಿ ಕಲಿತೀವಿ. ಅದು ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಯಾರು ಅನ್ನೋದನ್ನು ಕಲಿಸ್ತಾ ಇಲ್ಲ, ನನಗೆ ಏನು ಬೇಕು ಅನ್ನೋದು ಕಲಿಸ್ತಾ ಇಲ್ಲ. ನಿಮಗೆ ಈಗ ಎಜುಕೇಷನಿಗೆ ಏನು ಬೇಕು ಅದನ್ನು ಕಲಿಸ್ತಾರೆ, ದುಡಿಯೋದಕ್ಕೆ ಏನು ಬೇಕು ಅದನ್ನು ಕಲಿಸ್ತೀವಿ. ಮನೆಯಲ್ಲಿ ನೀನು ದುಡ್ಡು ಮಾಡು, ನೀನು ಸ್ಟೇಟಸ್ ಮಾಡು, ನೀನು ಮನೆ ಕಟ್ಟು, ನೀನು ಇದನ್ನು ಹೇಳ್ಕೊಡ್ತಾರೆ ವಿನಃ ನಮ್ಮ ಮನಸ್ಥಿತಿಯನ್ನು ಕಾಪಾಡ್ಕೊಳ್ಳೋದು ಹೇಗೆ, ನಾವು ನಾವಾಗಿ ಬದುಕೋದು ಹೇಗೆ, ನಮಗೆ ಏನು ಬೇಕು,
ಇದನ್ನು ನಾವು ನಮ್ಮ ಒಂದು ಸಂಸ್ಕಾರದಲ್ಲಾಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ಎಜುಕೇಷನ್ ಸಿಸ್ಟಮಲ್ಲಾಗಿರ್ಬೋದು ಇದು ಕಮ್ಮಿ ಆಗ್ತಾ ಇದೆ. ಆ ನಿಷ್ಠೆ ಅನ್ನೋದು, ಬೌಂಡ್ರೀಸ್ ಹಾಕೊಳ್ಳೋದು. ಈಗ ಸ್ನೇಹ ಮಾಡ್ಕೋತಾರೆ ಫೇಸ್ಬುಕ್ಕಲ್ಲಿ, ಎಷ್ಟು ಬೌಂಡ್ರೀಸ್ ಇಟ್ಕೋಬೇಕು, ಯಾವ ರೀತಿ ನಾವು ಬೌಂಡ್ರೀಸ್ ಅಂದ್ರೆ ಮನೆಯಲ್ಲಿ ನಮ್ಗೆ ಯಾವ್ದು ಕೊರತೆ ಇರುತ್ತೋ ಅದು ಇನ್ನು ಯಾರೋ ಹತ್ರ ಸಿಗ್ತಾ ಇದೆ ಅಂದಾಗ ಮನಸ್ಸು ಆ ಕಡೆ ವಾಲೋದು ಹೌದು. ಯಾಕಂದ್ರೆ ಅದು ಫಾಲ್ಸ್ ಸೆಲ್ಫ್, ಯಾಕಂದ್ರೆ ನೋಡಿ ದೇಹಕ್ಕೆ, ಹೌದೌದು, ದೇಹಕ್ಕೆ ಮನಸ್ಸಿಗೆ ಅದ್ರದ್ದೇ ಆದ ಒಂದು ಇದಿದೆ. ಏನಂದ್ರೆ ಅದಕ್ಕೆ ಬೇಕು, ಅದನ್ನ ಕೇಳಬೇಕು, ಅದನ್ನ ನೋಡಬೇಕು ಎಲ್ಲ. ಬಟ್ ಆಕ್ಚುಲಿ ನಾವೇನು ಹುಡುಕ್ತಾ ಇದೀವಲ್ಲ, ನಾವು ಸಂತೋಷ ಅನ್ನೋದು ಇದು ಯಾವುದ್ರಲ್ಲೂ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಸೋರು ಯಾರು ಇಲ್ಲ. ನನಗೀಗ ಅದೇ ಅನಿಸ್ತಾ ಇರೋದು, ಈ ಮೂಢನಂಬಿಕೆ ಅದು ಇದು ಅಂತ ಹೇಳಿ ಜಾಗೃತಿ ಮೂಡಿಸೋ ಕೆಲಸಗಳಾಗಬೇಕಪ್ಪ ಜನರ ಮನಸ್ಸಲ್ಲಿ ಅಂತ. ಈಗ ಇದಕ್ಕೂ ಜಾಗೃತಿ ಮೂಡಿಸೋ ಕೆಲಸ ಆಗ್ಬೇಕಾಗಿಲ್ಲ. ಜಾಗೃತಿಯಿಂದ ಆಗಲ್ಲ ಮೇಡಮ್, ಯಾಕಂದ್ರೆ ಮಿತಿ ಮೀರ್ಬಿಟ್ಟಿದೆ, ಲೈನ್ಗಿನ್ನ ಮುಂದೆ ಹೋಗ್ಬಿಟ್ಟಿದೆ. ಈಗ ನಾವು ಮಾಡಬೇಕು ಏನೋ, ಪಾಪ ತುಂಬಾ ಪರಿಣತರು ಇಲ್ಲಿ ಕುರ್ತಿದ್ದೀರಿ, ತಾವು ಅಷ್ಟೇ ಮೇಡಮ್, ಎಲ್ಲ ತಿಳಿದಿದ್ದೀರಿ. ನಾನು ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಒಂದು ಆಗ್ರಹಿಸೋದಿಷ್ಟೇ, ಪಠ್ಯಗಳ ಮೂಲಕ, ಈಗ ಕುಟುಂಬದ ಒಂದು ವಿಚಾರಣೆ ಪಠ್ಯಗಳ ಮೂಲಕ ಚಿಕ್ಕಂದಿಂದನೇ ಬರಬೇಕು. ಆಗ ಬಂದಾಗ ಒಂದು ಗಿಡವನ್ನು ನಾವು ಈಗ ಚಿಕ್ಕದಾಗಿ ಒಂದು ಹಾಕಿದಾಗ ಪಾಲನೆ ಪೋಷಣೆ ಮಾಡ್ತೀವಿ, ಅದು ನೇರವಾಗಿ ಬೆಳೆಯುತ್ತೆ. ಹಾಗೆ ಒಂದು ಮಗು ಕೂಡ ಚಿಕ್ಕಂದಿನಿಂದ ಇದೊಂದು ಪಠ್ಯಗಳ ರೀತಿಯಲ್ಲಿ ಒಂದು ಪಾಠ ಪ್ರಬೋಧನೆಗಳು ಬಂದಾಗ ಆಗ ಆ ಮಗು ಬೆಳೆದು ದೊಡ್ಡವರಾಗೋವರೆಗೂ ಕೂಡ ಒಂದು ಆ ಮೈಂಡ್ ಅಂದರೆ ಒಂದು ಪ್ರಚಲಿತಕ್ಕೆ ಬರೋವರೆಗೂ ಮೈಂಡ್ ಒಂದು ಸ್ಥಿಮಿತದಲ್ಲಿರುತ್ತೆ. ಆಗ ಆ ಮಗು ಮುಂದಕ್ಕೆ ತನ್ನ ಗುರಿ ಸಾಧನೆಯ ದೃಷ್ಟಿನಲ್ಲಿ ಹೋಗುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ಈ ಥರ ವಿಚಾರಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ನೋಡಿದೆ ನಾನು, ಒಂದು ಕಾರ್ನಲ್ಲಿ ಒಂದು ಹೆಣ್ಣುಮಗಳು ರಾಜಾರೋಷವಾಗಿ ತಾಳಿಯನ್ನು ಕಟ್ಕೊಳ್ತಾ ಇದೆ. ಇರಲಿ, ತಪ್ಪು ಯಾರದೇ ಇರ್ಬೋದು, ಅಲ್ಲಿ ಗಂಡಂದೇ ಇರ್ಬೋದು ಅಥವಾ ಇನ್ನೊಬ್ಬರದೇ ಇರೋ ಕುಟುಂಬದೇ ಇರ್ಬೋದು. ನಾನು ಹೇಳೋದು ನನ್ನತನ ಇಲ್ಲಿ ಹೋಯ್ತು. ಒಂದು ಹೆಣ್ಣಾಗಿ ಗಂಡು ಬಿಡಿ, ನಾನು ಹೇಳ್ಬಾರ್ದು, ಇವತ್ತು ತಪ್ಪು ಗಂಡದಿಲ್ಲ ಅಂತ ನಾನು ಇಲ್ಲಿ ವಾದ ಮಾಡೋದೇ ಇಲ್ಲ, ಇರುತ್ತೆ. ಆದರೆ ಒಂದು ಹೆಣ್ಣಾಗಿ ನೀನು ಒಂದು ಕುಟುಂಬದಲ್ಲಿ ಒಂದು ತಾಯಿಯಾಗಿ ಮಗಳಾಗಿ ಬಂದಾಗ ಆ ಕುಟುಂಬನ ಕಾಪಾಡಬೇಕಾದ ಸರ್ವಸ್ವ ಜವಾಬ್ದಾರಿ ಕೂಡ ಒಂದು ಹೆಣ್ಣಿಗಿರುತ್ತೆ. ಭೂಮಿಗೆ ನಿಮ್ಮನ್ನು ಹೋಲಿಸಿದಾಗ ಭೂಮಿ ನಾವು ಎಷ್ಟು ತುಳಿತೀವಿ, ಎಷ್ಟು ಕಷ್ಟಗಳನ್ನು ಕೊಡ್ತೀವಿ, ಯಾಕೆ ಸಹಿಸ್ಕೊಡುತ್ತೆ? ಇದನ್ನೆಲ್ಲ ನಾವು ನೋಡಿದಾಗ ಒಂದು ಹೆಣ್ಣು ಇದನ್ನು ಬಹಳ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ಜೀವನ, ತಾನಿರ್ತಕ್ಕಂಥ ಮನೆ, ಕುಟುಂಬ, ತವ್ರ ಮನೆ, ಹೋಗ್ತಕ್ಕಂಥ ಗಂಡನ ಮನೆ, ಈ ಎರಡೂ ಮನೆಯನ್ನು ಕಾಪಾಡಿ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಗೊಳ್ಳೋದು ಆ ಹೆಣ್ಣಿನ ಕೈಲಿ ಇರುತ್ತೆ. ದಯಮಾಡಿ ಎಲ್ಲ ಈ ಒಂದು ಯಾರು ಈ ತಪ್ಪು ಮಾಡ್ತಿದ್ದಾರೆ ಅಂಥ ಹೆಣ್ಮಕ್ಳು ಮಾಡಿರೋರಿಗೆ, ಇನ್ನು ಮುಂದೆ ಮಾಡಬೇಕು ಅಂತಿರೋರಿಗೆ ನಾನು ಈ ಮುಖಾಂತರ ಹೇಳೋದಿಷ್ಟೇ, ನಿಮ್ಮ ಕುಟುಂಬದ ಗೌರವವನ್ನು ನೀವು ಕಾಪಾಡಿ. ಸಮಸ್ಯೆಗಳು ಸಾವಿರಾರು, ಅದು ನಿಮ್ಮ ಕೈಲಿದೆ ಜಯಿಸ್ತಕ್ಕಂಥ ಶಕ್ತಿ. ದಯಮಾಡಿ ಇದೊಂದನ್ನು ನಾನು ನಿಮ್ಮಲ್ಲಿ ಕಳಕಳಿಯಿಂದ, ಒಂದು ಹೆಣ್ಣುಮಕ್ಳಿರ್ಬೋದು ಗಂಡಸರದು ಅಷ್ಟೇ, ತಪ್ಪಿರ್ತಕ್ಕಂಥ ಯಾವುದೇ ಗಂಡಸು ದಯಮಾಡಿ ಹೆಣ್ಣಿನ ಮೇಲೆ ಗದಪ್ರಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇಂತಹ ಅನೇಕ ಪ್ರಕರಣಗಳನ್ನು ಈಗಾಗಲೇ ನೋಡ್ತಾ ಇದ್ದೀರಾ. ನಿಮ್ಮ ಕುಟುಂಬಗಳಲ್ಲಿ ಅದು ಆಗೋದು ಬೇಡ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೊಮ್ಮೆ ಹೆಣ್ಣಿಗೆ ಈ ಒಂದು ವಿಚಾರದಲ್ಲಿ ಅನೇಕ ಜಾಸ್ತಿ ಒಂದು ನಿಮಗೆ ಹೆಚ್ಚು ಅದರದ್ದು ಒಂದು ಇದಿರೋದ್ರಿಂದ ತಾವು ದಯಮಾಡಿ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಅಂತ ಹೆಣ್ಣುಮಕ್ಕಳಿಗೆ ಕೇಳ್ಕೊಳ್ತಾ ಇದ್ದೀನಿ. ರಾಜೇಶ್ವರಿ ಮ್ಯಾಮ್, ನಿಮ್ಮ ಹತ್ರ ಬಂದ್ಬಿಡ್ತೀನಿ ನಾನು. ಈಗ ನೀವೇ ಹೇಳ್ದಂಗೆ ಜೆನ್ಯೂನ್ ಕಾರಣಗಳಿರ್ತಾ ಇತ್ತು ಒಂದು ಕಾಲದಲ್ಲಿ, ಅಂದರೆ ವರದಕ್ಷಿಣೆ ಕಿರುಕುಳ ನಾವು ತುಂಬ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಹಂಗಿಲ್ಲ ಮೇಡಮ್. ಗಂಡ ಗೊರಕೆ ಹೊಡಿತಾನೆ ಅಂತ, ಅತ್ತೆ ಜಗಳ ಅನ್ನೋ ಕಾರಣ ಗಂಡನೇ ಬೇಡ ಅನ್ನೋದು, ಮಕ್ಕಳೇ ಬೇಡ ಅನ್ನೋದು, ಇಂಥ ಸಿಲ್ಲಿ ರೀಸನ್ಸು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಇತ್ತೀಚೆಗೆ. ಹೌದು, ಮುಂಚೆ ಥರ ಕಾಂಪ್ರಮೈಸು, ಅಡ್ಜಸ್ಟು, ಸಸ್ಟೈನಬಿಲಿಟಿ ಇಲ್ಲಮ್ಮ. ಮ್ಯಾರೇಜ್ ಅಂದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು, ಒಂದು ಕಾಂಪ್ರಮೈಸ್ ಮಾಡಬೇಕು, ಒಂದು ಅಡ್ಜಸ್ಟ್ಮೆಂಟು, ಈ 3 ಇಂಗ್ರೀಡಿಯೆಂಟ್ಸೇ ಇಲ್ಲ ಇವಾಗ ನಾವು ಹೆಣ್ಮಕ್ಳನ್ನ ಬೆಳೆಸ್ಬೇಕಾದ್ರೆ ಮುಂಚೆ ಎಲ್ಲ ನಮ್ಮ ಜನ್ರೇಷನ್ಗೆ ನಮ್ಮ ಅಮ್ಮ ಬಂದು ಡಿವಿಷನ್ ಆಫ್ ಲೇಬರ್, ನಮ್ಮ ಸಿಸ್ಟರ್ಸ್ಗೆಲ್ಲ ಈ ಕೆಲಸ ಆ ಕೆಲಸ ಎಲ್ಲ ಕೊಡ್ತಾ ಇದ್ರು. ನೀನು ಓದ್ತೀಯಾ ಓದು, ಬಟ್ ಮನೆ ಕೆಲಸ ಮಾಡಿಬಿಟ್ಟು. ಬಟ್ ಇವಾಗ ನಾವು ಕೆಲಸ ಕೊಡೋದಿಲ್ಲ ಹೆಣ್ಮಕ್ಳಿಗೆ, ಬಟ್ ವಿ ಆಲ್ವೇಸ್ ಎಂಪವರ್ ದೆಮ್ ಫಾರ್ ಸೆಲ್ಫ್ ಡಿಫೆನ್ಸ್. ಇವಾಗ ಮನೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ನೀನು ಮಾರ್ಕ್ಸ್ ತೊಗೊಂಬ ಸಾಕು. ಸೊ ಅವ್ರು ಮನೆಗೆ ಹೋದಾಗ, ಮದುವೆ ಮಾಡ್ಕೊಂಡು ಮನೆಗೆ ಹೋದಾಗ ಒಂದು ಪಾತ್ರೆ ಲೋಟ ತೊಳಿಯಮ್ಮ ಅಂದ್ಬಿಟ್ರೆ ಅದು ಒಂದು ಕ್ರಿಯಾಲಿಟಿ, ಒಂದು ಅಬ್ಯೂಸು, ಒಂದು ಹರಾಸ್ಮೆಂಟು. ಇವಾಗ ಯಾವುದು ಜುನೈನ್ ಕೇಸಸ್ಸು ಬರೋದು ಕಷ್ಟ ಇದೆ, ಇಲ್ಲ ಅಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಅಷ್ಟೇ. ಒಂದು ಡೌರಿ ಕೇಸು ಕಂಪ್ಲೇಂಟು ರಿಜಿಸ್ಟರ್ ಆಗಬೇಕಂದ್ರೆ ದೇ ಶುಡ್ ಬಿ ಅ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ಯಾವುದೋ ಇನ್ಫ್ಲೂಯೆನ್ಸ್ ತೊಗೊಂಬಂದರೆ ಮಾತ್ರ ಅದು FIR ರಿಜಿಸ್ಟರ್ ಆಗುತ್ತೆ. ಅದು ಏನೋ ಅದು ಫಾಲ್ಸ್ ಕೇಸ್ ಇರುತ್ತೆ. ಸೊ ಅದು ಏನಕ್ಕೆ ಮಾಡ್ತಾರೆ? ಟು ಎಕ್ಸ್ಟಾರ್ಟ್ ಮನಿ. ಅಂದರೆ ಇದು ಒಂದು FIR ಹಾಕಿದ್ರೆ ಆ ಫ್ಯಾಮಿಲಿ ಸ್ವಲ್ಪ ಭಯ ಪಡ್ತಾರೆ. ಸೊ ಆವಾಗ ನಾವು ದುಡ್ಡು ತೊಗೊಬೋದು ಅಂತ ಫಸ್ಟ್ ಟಾರ್ಗೆಟ್ ಮಾಡೋದೇ ಮನೇಲಿರೋ ಹೆಣ್ಮಕ್ಳು, ಅವರ ಗಂಡಂದಿರು. ಯಾಕಂದರೆ ಅವ್ರ ಮನೆ ಮುರಿಯೋಕ್ಕೆ ಇವ್ರುಗಳು ಬಿಡೋದಿಲ್ಲ, ಏನೋ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ ದೇ ಟಾರ್ಗೆಟ್. ಸೊ ಇಟ್ ಈಸ್ ಆಲ್ ಜುನೈನಿಟಿನೇ ಇಲ್ಲ ಕೇಸಸಲ್ಲಿ, ಎಲ್ಲ ಫ್ಯಾಬ್ರಿಕೇಟೆಡ್, ಬೇಸ್ಲೆಸ್ ಅಲಿಗೇಷನ್ಸು.
ಆಮೇಲೆ ಈ ಇನ್ನೊಂದು ಟ್ರೆಂಡ್ ಏನಿದೆ ಅಂತಂದರೆ ಲಿವ್ ಇನ್ ರಿಲೇಷನ್ಶಿಪ್. ಹುಡುಗಿರು ದೇ ಮಿಸ್ಯೂಸ್ ಬಾಯ್ಸ್, ಲೋಕಲ್ ಬಾಯ್ಸ್ ಇಯರ್. ಇವಾಗ ನಾರ್ತಿಂದ ಬರ್ತಾರೆ, ಅವ್ರಿಗೆ ಒಂದು ಮನೆ ಬೇಕು, ಸಂಬಡಿ ಹ್ಯಾಸ್ ಟು ಟೇಕ್ ಟು ಪಬ್ಬು, ಬಾರು, ಮೂವಿ. ಸೊ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಇಲ್ಲಿರೋ ಲೋಕಲ್ ಹುಡುಗರನ್ನ ಅವರು ಟಾರ್ಗೆಟ್ ಮಾಡಿಕೊಂಡು ಅವರು ಜಸ್ಟ್ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫೇ ಇರ್ತಾರೆ. ಪಾಸ್ಪೋರ್ಟಲ್ಲೂ ಎಷ್ಟು ಹಾಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಡಾಕ್ಯುಮೆಂಟ್ಸಲ್ಲೂ ವೈಫ್ ಅಂತ ಮಾಡಿಕೊಂಡು ಲೋಕಲ್ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ದೆನ್ ಟು ರೆಕ್ಟಿಫೈ ದ ರೆಕಾರ್ಡ್ ಆ ಹುಡುಗ ತುಂಬ ಕಷ್ಟಪಡ್ತಾನೆ. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಎಲ್ಲ ಮುಗಿಸ್ಕೊತಾರೆ, ರೇಪ್ ಕೇಸು ಹಾಕ್ತಾರೆ ಹುಡುಗರ ಮೇಲೆ. ಅಲ್ಲ, ಈಗ ಹೆಣ್ಮಕ್ಳದು ಆ ರೀತಿ ಸಿಲ್ಲಿ ರೀಸನ್ಸು ಅಥವಾ ಇರುವ ಕಾನೂನುಗಳು, ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಇರುವಂಥ ಕಾನೂನುಗಳನ್ನು ಅದನ್ನು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಒಂದು. ಹಾಗಂತ ಗಂಡು ಮಕ್ಕಳು ತಪ್ಪೇ ಇಲ್ವೇನ್ರಿ? ಬರೀ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಇರಬಹುದು ಕೆಲವೊಂದಿಷ್ಟು ಕಡೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾ ಇರಬಹುದು, ಗಂಡ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದಿರ್ಬೋದು, ಕಿರುಕುಳ ಇರಬಹುದು. ಆದರೆ ಜೆನ್ಯೂನ್ ಕಾರಣಗಳನ್ನು ಕಂಪೇರ್ ಮಾಡ್ತಾ ಹೋದರೆ ಸಿಲ್ಲಿ ಕಾರಣಗಳೇ ಜಾಸ್ತಿ. ಹೆಣ್ಣು ಮಕ್ಕಳು ಈ ಗಂಡ ಮನೆ ಮಠ ಬೇಡ ಅಂತ ಆಚೆ ಬರ್ತಾ ಇರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಬಹಳ ಆತಂಕಕಾರಿ ವಿಚಾರ ಅಂತ. ನೇರವಾಗಿ ಪುಷ್ಪ ಅವ್ರ ಹತ್ರ ಹೋಗ್ತೀನಿ. ಪುಷ್ಪ ಅವರೇ, ಅದೇ ನಾನು ಹೇಳ್ತಾ ಇದ್ದೆ, ಅಂದರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿಲ್ಲ ಅಂದಾಗ ಈ ಹಿರಿಯರು ಅಂತ ಮುಂದೆ ಬಂದಾಗ ಒಂದು ಮಗು ಆಗೋ ತನಕ, ಮಗು ಆದಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಸಂಬಂಧ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಇರ್ತಾ ಇತ್ತು ಕೂಡ. ಬಟ್ ಈಗ ಮಕ್ಕಳಾದರೂ ಕೂಡ 2-3 ಜನ ಮಕ್ಕಳಿದ್ರು ಕೂಡ ಮಕ್ಕಳು ಬೇಡ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೀವಲ್ಲ ಹೆಣ್ಮಕ್ಳು ಅಂತ. ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ಇದ್ದಂಥ ಗೌರವ, ಅವ್ರ ಮನಸ್ಸು ಕ್ಷಮೆಯ ಧರಿತ್ರಿ ಅಂತ ಆಗಲೇ ಹೇಳಿದ್ರಲ್ಲ, ಎಲ್ಲ ನೋವನ್ನ ಸಹಿಸೋ ಶಕ್ತಿ ಯಾರಿಗಿದೆ ಅಂದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ. ಬಟ್ ಅದೆಲ್ಲವನ್ನ ಬಿಟ್ಟು ಬೇರೆ ಕಡೆಗೆ ವಾಳ್ತಾ ಇದೆ ಹೆಣ್ಣು ಮಕ್ಕಳ ಮನಸ್ಸು ಅನ್ನೋದು ಬಹಳ ಆತಂಕಕಾರಿ ವಿಚಾರ ಅಂತ. ಮೇಡಮ್, ರಾಜಶೇಖರ್ ಸರ್ ಹೇಳಿದ್ರು, ಸೊ ಒಂದು ಕಾರಲ್ಲೇ ಒಂದು ಹುಡುಗಿ ಕುತ್ಕೊಂಡು ತಾಲಿ ಕಟ್ಟಿಸ್ಕೊಳ್ಳೋ ಲೆವೆಲ್ ವರ್ಗೂ ಹೋಗಿದ್ದಾರೆ ಅಂತ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅಂತ ನಿಜವಾಗ್ಲು. ಸೊ ಇವಾಗ ನಾನು ಒಂದು ಹೆಣ್ಮಗು ಹೇಳ್ತೀನಿ, ಇವಾಗ ಜಾಸ್ತಿ ಹೆಣ್ಮಕ್ಳುಗಳೇ ಈ ಒಂದು ಏನ್ ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ತುಂಬಾ ಮುಳುಗೋಗಿದ್ದಾರೆ. ಸೊ ಅವ್ರಿಗೇನು ಅಂದ್ರೆ ಇವಾಗ ಒಂದು 2nd ಇಯರ್ 1st ಇಯರ್ ಪಾಸ್ ಆದ್ರೆ ಸಾಕು ಮೇಡಮ್, ಅವ್ರ ತಂದೆ ತಾಯಿ ಏನ್ ಬೇಕು ಅಂದ್ರೆ ಫಸ್ಟ್ ಗಿಫ್ಟ್ ಕೇಳೋದೆ ಅವ್ರ ಮೊಬೈಲ್ ಅಂತ. ಮೊಬೈಲ್ ತಗೊಂಡ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನ ಅವ್ರು ಮಾಡ್ಕೊಂತಾರೆ. ಸೊ ಅದರಿಂದಾನೇ ಬಂದು ಕನೆಕ್ಟಿವಿಟಿ ಆಗೋದು. ಯಾರೋ ಒಬ್ರು ಕನೆಕ್ಟಿವಿಟಿ ಆದ್ರು, ಸೊ ಅವ್ರಿಗೆ ಒಂದು ಪರ್ಸನಲ್ ನಂಬರ್ ಶೇರ್ ಮಾಡೋದು, ಅವ್ರ ಪರ್ಸನಲ್ ನಂಬರ್ ತಗೊಂಡು ಇವ್ರಿಗೆ ಮೆಸೇಜ್ ಮಾಡೋದು. ಸೊ ಕ್ಲಬ್, ಪಾರ್ಕ್ ಅದು ಇದು ಹೋಗಿ ಕಾಲೇಜ್ಗಳು ಬಿಟ್ಟು. ಸೊ ಈ ಒಂದು ಅಷ್ಟೇ ಅಲ್ಲ ಮೇಡಮ್, ಇವಾಗ ಮದ್ವೆ ಆಗಿರೋರು ಅಷ್ಟೇ, ಯಾರೋ ಒಬ್ರು ಒಂದು ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕಿರ್ತಾರೆ ಅನ್ಕೊಳ್ಳಿ, ಆ ಫೋಟೋದಲ್ಲಿ ಇರೋ ತರ ಇರೋದೆಲ್ಲ ಅದೊಂದು ಬಂದು ಫುಲ್ ನೀಟಾಗಿ ಒಂದು ಪಿಕ್ಚರ್ ಮಾಡಿ ಹಾಕಿರ್ತಾರೆ. ಅದನ್ನ ನೋಡಿ ಅವ್ರಲ್ಲಿ ಮೋಸ ಹೋಗೋದು. ಸೊ ನೀವು ತುಂಬಾ ಚೆನ್ನಾಗಿದ್ದೀರಾ, ಇಲ್ಲ ನನ್ ಮದ್ವೆ ಆಗಿದೆ, ಮಗುದೆ, ಇಲ್ಲ ಪರವಾಗಿಲ್ಲ ನಾನು ನೀನ್ ಲವ್ ಮಾಡ್ತೀನಿ ಅಂದ್ರೆ ಅವ್ರಿಗೇನೋ ಒಂಥರ, ಅಯ್ಯೋ ಹೌದಾ ಅವ್ರು ನಂಗೆ ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅಂತ ನಿಜವಾಗ್ಲೂ ಜೀವನಗಳನ್ನ ತುಂಬಾ ಹಾಳು ಮಾಡ್ಕೊಂತಾ ಇದಾರೆ ಮೇಡಮ್ ಹೆಣ್ಮಕ್ಳು. ಸೊ ನಾನ್ ಹೇಳೋದೇನು ಅಂತ ಅಂದ್ರೆ ಮೊಬೈಲ್ಗಳನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಆದಷ್ಟು ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ತಂದಿಂದ ಉಪಯೋಗಿಸ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದನ್ ಬಿಟ್ಟು ನಿಮ್ ಸಂಸಾರದಲ್ಲಿ ನೀವು ಅದನ್ನ ಭಾಗವಹಿಸ್ಕೊಂಡ್ರೆ ನಿಜವಾಗ್ಲೂ ಸಂಸಾರಗಳು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಿಜ ನಾವು ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಎಷ್ಟು ಸಂಸಾರಗಳು ಪ್ರಾಬ್ಲಮ್ ಆಗಿದೆ ಅಂತ. ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೂ ಇದೆ, ಅದು ಕೆಟ್ಟದಕ್ಕೂ ಇದೆ. ಆದ್ರೆ ಇವಾಗ ಜಾಸ್ತಿ ಈ ಒಂದು ಹೆಣ್ಮಕ್ಳು ಅದನ್ನ ತುಂಬಾ ಕೆಟ್ಟದಾಗಿ ಉಪಯೋಗಿಸ್ಕೊಂತಾ ಇದಾರೆ. ಏನಕ್ಕೆ ಆ ತರ ಮಾಡ್ತಾ ಇದಾರೆ ಅಂತ ನನ್ಗೂ ಗೊತ್ತಾಗ್ತಲ್ಲ ಮೇಡಮ್, ತುಂಬಾ ನೋವಾಗುತ್ತೆ. ಓಕೆ ಪುಷ್ಪ ಅವರೇ, ವಾಪಸ್ ಬರ್ತೀನಿ. ಚರ್ಚೆ ಮುಂದುವರ್ಸೋಣ. ಪ್ರಮುಖವಾಗಿ ಈಗಲೇ ಹೇಳ್ತಾ ಇದ್ವಲ್ಲ, ಸಂಬಂಧ ಹಾಳಾಗೋದಕ್ಕೆ ಕಾರಣ ಮೊಬೈಲ್, ಸೋಷಿಯಲ್ ಮೀಡಿಯಾ ಅಥವಾ ಇವತ್ತಿನ ಲೈಫ್ ಸ್ಟೈಲ್ ಕಾರಣ ಆಗಿರಬಹುದು ಅಂತ. ಬಟ್ ಎನಿವೆ, ಇಷ್ಟು ವರ್ಷಗಳ ಸಂಬಂಧನೇ ಬೇಡ ಅಂತ ಹೋಗ್ತಾ ಇದ್ದೀರಿ ಅಂತ ಆದಮೇಲೆ ಅವ್ರ ಜೊತೆ ಇನ್ನೆಷ್ಟು ದಿನ ಇರ್ತೀರಾ ಅದು ಪ್ರಶ್ನೆನೇ. ಇದು ನಿಜವಾದ ರಿಲೇಶನ್ಶಿಪ್ಪಾ ಅಥವಾ ಜಸ್ಟ್ ಅಟ್ರಾಕ್ಷನ್ನಾ? ಇದು ಕೂಡ ಪ್ರಶ್ನೆ ಇದೆ. ಅದರ ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕದೊಂದು ವಿರಾಮದ ಬಳಿಕ.